ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಬಂದಿರೋದು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಒಂದು ಸ್ವಲ್ಪ ಐಟಮ್ ತೊಗೋಬೇಕಾಗಿತ್ತು. ಹಾಗಾಗಿ ಬಂದು ಇಲ್ಲಂತೂ ತುಂಬಾ ಕಡಿಮೆ ಬೆಲೆಗೆ ಆ್ಯಕ್ಚುಲಿ ನಮಗೆ ಒಂದಷ್ಟು ಐಟಮ್ಗಳು ಸಿಕ್ತು. ಅದು ನೆಕ್ಸ್ಟ್ ನಿಮಗೆ ನನ್ನ ಬ್ಲಾಗಲ್ಲಿ ಹೇಳ್ತೀನಿ. ಆ್ಯಕ್ಚುಲಿ ಇವೆಲ್ಲ ತುಂಬ ಕಡಿಮೆ ಪ್ರೈಸ್, ಇಷ್ಟು ಕಡಿಮೆ ಪ್ರೈಸಿಗೆ ಸಿಗತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹಾಗಾಗಿ ಎಕ್ಸ್ಟ್ರಾ ಇರಲಿ ಅಂದ್ಬಿಟ್ಟು ನಾನು ಎರಡೆರಡು ಸೆಟ್ಟೇ ತೊಗೊಂಡು ಬಂದೆ. ಹಾಗೆಯೇ ಕ್ವಾಲಿಟಿನೂ ಅಷ್ಟೇ ಸಿಕ್ಕಾಬಟ್ಟೆ ಸಖತ್ತಾಗೇ ಇತ್ತು. ಆ್ಯನಿವರ್ಸರಿಗಾಗ್ಬೋದು, ಬರ್ತ್ಡೇಗಾಗ್ಬೋದು, ಪ್ರತಿಯೊಂದು ಐಟಮು ಸಿಕ್ಕಾಬಟ್ಟೆ ಕಡಿಮೆ ಪ್ರೈಸಲ್ಲೇ ಇತ್ತು. ನೇಮ್ ಬೋರ್ಡ್ಗಳು ಅಷ್ಟೇ ಒಂದು 100-120 ರೂಪಾಯಿ ಅಷ್ಟೇ. ಆನ್ಲೈನಲ್ಲೆಲ್ಲ ನೋಡಿದ್ರೆ 200-300 ಅಂತಲೇ ತೋರಿಸ್ತಾ ಇತ್ತು. ಸೊ ಹಾಗಾಗಿ ನಾವು ಡೈರೆಕ್ಟಾಗೆ ಹೋಗಿ ಒಂದಷ್ಟು ಐಟಮ್ ತೊಗೊಂಡು ಬಂದು, ಇದು 5ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ಆ್ಯಕ್ಚುಲಿ 5ನೇ ವರ್ಷದಲ್ಲಿ ಇದೆ ಫಸ್ಟ್ ಟೈಮು ಆ್ಯನಿವರ್ಸರಿ ನಾವು ಸೆಲೆಬ್ರೇಟ್ ಮಾಡ್ಕೋತಾ ಇರೋದು. ಯಾಕೆ ಅಂದರೆ ಅವರು ಡ್ಯೂಟಿಲಿ ಇರ್ತಿದ್ರು, ನಾನು ಊರಲ್ಲಿ ಇರ್ತಿದ್ದೆ. ಹಾಗಾಗಿ ನಮಗೆ ರಜಕ್ಕೆ ಅವರು ಬರ್ತಕ್ಕೆ ಆಗ್ತಿರ್ಲಿಲ್ಲ. ಬಟ್ ಈ ಟೈಮು ಖುಷಿ ಆಗ್ತಿದೆ. ಹಾಗಾಗಿ ಮನೆಯಲ್ಲೇ ನಾವು ಡೆಕೋರೇಷನ್ನ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಯರು ಜೊತೇಲಿ ಇರ್ತೀವೋ ಇರೋಲ್ವೋ ಗೊತ್ತಿಲ್ಲ. ಬಟ್ ಸಣ್ಣ ಹ್ಯಾಪಿನೆಸ್ನ ನಾವು ಈ ಥರ ನಾವು ಎಂಜಾಯ್ ಮಾಡ್ತೀವಿ. ನೋಡಿ ಡೆಕೋರೇಷನ್ ಎಲ್ಲ ಹೇಗಿತ್ತು ಅಂತ. ನೋಡಿದ್ರಲ್ಲ, ಸಿಂಪಲ್ಲಾಗೆ ಆ್ಯನಿವರ್ಸರಿ ಸೆಲೆಬ್ರೇಷನ್ ಡೆಕೋರೇಷನ್ ನಾವು ಹೇಗೆ ಮಾಡ್ದೋ ಅಂತ. ಯಾರಿಗೆಲ್ಲ ಈ ಡೆಕೋರೇಷನ್ ಇಷ್ಟ ಆಯಿತು ಪ್ಲೀಸ್ ಕಾಮೆಂಟ್ ಮಾಡಿ. ಹಾಗೆಯೇ ಮನೆಯಲ್ಲೇ ಯೂಸ್ ಮಾಡುವಂಥ ಒಂದು ಟೇಬಲ್ಸ್ ಇತ್ತು, ಅದನ್ನೇ ನಾವು ಸ್ಟ್ಯಾಂಡ್ ಟೇಬಲ್ ಮಾಡಿಕೊಂಡು ಕೆಳಗಡೆ ಎಂಟಿ ಇದೆ ಅಂದ್ಬಿಟ್ಟು ಕರ್ಟನ್ ಇತ್ತು, ಆ ಕರ್ಟನ್ನೇ ಹಾಕ್ಕೊಂಡು ಫೋಟೋಗೆಲ್ಲ ಸಕ್ಕದಾಗೆ ಬಂತು. ಇದು 5ನೇ ವರ್ಷ ಸೆಲೆಬ್ರೇಷನ್ನು ತುಂಬಾ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಏಕೆ ಅಂದರೆ ಸಣ್ಣ ಮೂಮೆಂಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಲೈಫಲ್ಲಿ. ಅಂದರೆ ಸ್ಪೆಷಲ್ ಡೇಲಿ ಅದು ಎಸ್ಪೆಷಲಿ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ನಾವು. ಬಟ್ ನೆಕ್ಸ್ಟ್ ಇಯರ್ ಜೊತೇಲಿ ಇರ್ತೀವೋ ಇರೋಲ್ವೋ ಸೀರಿಯಸ್ಲಿ ಗೊತ್ತಿಲ್ಲ. ಹಾಗಾಗಿ ಮನೇಲೇ ಸೆಲೆಬ್ರೇಷನ್ ಮಾಡ್ದೋ. ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ತುಂಬಾ ಜೋರು ಮಳೆ ಬರ್ತಾ ಇತ್ತು. ಹಾಗಾಗಿ 2 ಆಪ್ಷನಲ್ಲಿ ಏನೇ ಅಂದ್ಬಿಟ್ಟು ನಾವು ಮನೇಲಾದರೂ ಮಾಡೋದ ಇಲ್ಲ ಹೊರಗಡೆ ಸೆಲೆಬ್ರೇಷನ್ ಮಾಡೋದ ಒಂದು ಐಡಿಯಾದಲ್ಲೇ ಇತ್ತು. ಫೈನಲಿ ಅದು ಮನೇಲಿ ಸೆಲೆಬ್ರೇಷನ್ನೇ ಆಯಿತು. ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಣ್ಣ ಮೂಮೆಂಟ್ಗಳನ್ನ ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆಲಿ ಇಷ್ಟ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.